ಹಗಲುಗುರಿಗೆ ಸರ್ ಚರಂಡಿ ವ್ಯವಸ್ಥೆಗಳು, ಲೈಟು, ನೀರು ಎಲ್ಲ ವ್ಯವಸ್ಥೆಗಳು, ಕಾರ್ಯನಿರ್ವಹಿಸೋಕ್ಕೆ ಕುಡಿಯೋ ನೀರು ಎಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. 6 ಸರಿ. ಸದಸ್ಯರ ಸಹಕಾರ ಯಾವ ರೀತಿ ಇತ್ತು ನಿಮಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಕ್ಕೆ? ಎಲ್ಲ ಸದಸ್ಯರು ಇತ್ತು, 19 ಸದಸ್ಯರು ಇತ್ತು ಸರ್. 19 ಸದಸ್ಯರು ಪೂರ್ವ ಇತ್ತು. ಏನು ಹೇಳ್ತೀರಿ ಬೆಂಬಲ ಕೊಟ್ಟವ್ರಿಗೆ? ಏನು ಹೇಳ್ತೀರಿ? ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಯೋಜನೆಗಳ ಕಲ್ಪನೆ ಇದೆ ನಿಮಗೆ ಮುಂದಿನ ದಿನಗಳಲ್ಲಿ? ಸರ್ ಬೆಂಬಲ ಕೊಟ್ಟದ ಎಲ್ಲ ಸದಸ್ಯರು ಸೇರಿ ಕೊಟ್ಟವ್ರೆ. ಎಲ್ಲ ಸದಸ್ಯರಿಗೂ ಊರಿಗೆ ಕೆಲಸ. ಅಗಲಗುರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ನಮ್ಮ ಗೋವಿಂದ ಸ್ವಾಮಿ ಮಾಡಿದಿತ್ತು. 19 ಜನನೂ ಸೇರಿ ಇಲ್ಲಿ ಎಲೆಕ್ಷನ್ ಏನು ನಡೆದಿಲ್ಲ. 19 ಜನ ಮೆಂಬರ್ಗಳು ಸೇರಿ BJP ಕಡೆಯಿಂದ ನಮ್ಮ ಸುಧಾಕರ್ ಅಣ್ಣವರು, ನಮ್ಮ ಕೇಶವಣ್ಣವರು ಅವರೊಂದು ಬೆಂಬಲದಿಂದ ನಾವು BJPಯಿಂದ ನಮ್ಮ ಅಧ್ಯಕ್ಷರು ಗೋವಿಂದ ಅವರು ಮಾಡಿದ್ದೀವಿ ಅಗಲಗುರ್ಕಿಯಲ್ಲಿ. ಮತ್ತು ಈಗ ಅಗಲಗುರ್ಕಿಯಲ್ಲಿ ನಾವು ನಮ್ಮ ಅಧ್ಯಕ್ಷರು ಒಂದು 10-15 ವರ್ಷ ನಮ್ಮ ಅಧ್ಯಕ್ಷರು ಇಲ್ಲ. ಈಗ ಅಧ್ಯಕ್ಷರು ಅಗಲಗುರ್ಕಿಯಲ್ಲಿ ನಾವು ಆಗ್ತಾಯಿದ್ದಾರೆ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದಾವೆ. ಕರೆಂಟ್ ಆಗ್ಬೋದು, ನೀರು ಆಗ್ಬೋದು, ವ್ಯವಸ್ಥೆಗಳು ಇನ್ನೂ ಸ್ವಲ್ಪ ಮೂಲ ವ್ಯವಸ್ಥೆಗಳು ತುಂಬ ಇದ್ದಾವೆ. ಅಧ್ಯಕ್ಷರೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಂಜು ಅವರು, ಉಪಾಧ್ಯಕ್ಷರು ಗಿರೀಶ್ ಅವರೆಲ್ಲ ಎಲ್ಲ ಕಷ್ಟಪಟ್ಟೆಲ್ಲ ಗೋವಿಂದ ಆಗ್ಬೇಕಂತ ನಾವೆಲ್ಲ ಸೇರಿ ಮಾಡಿದ್ದೀವಿ. ಮುನ್ನಡೆಸ್ಕೊಂಡು ಹೋಗ್ತಾನೆ, ಒಳ್ಳೆ ಹುಡುಗ, ಮುನ್ನಡೆಸ್ಕೊಂಡು ಹೋಗೋಂತ ನಮಗೆ ಅಮ್ಮಗೂ ಅನಿಸಿಕೆ ಇದೆ. ಸುಧಾಕರಣ್ಣವರು ಗೋವಿಂದ ಮೇಲೆ ನಮ್ಮ ಕೇಶವಣ್ಣವರು ಗೋವಿಂದ ಮೇಲೆ ಭಾರಿ ಆಸೆ ಐತೆ ಮೊದಲಿಂದ ಮಾಡ್ಬೇಕಂತ. ಆ ಒಂದು 10 ವರ್ಷದಿಂದ ಮಾಡ್ಬೇಕಂತ ಪಾಪ ಕೇಳ್ತಾನೆ ಹುಡುಗ ಇನ್ನು ಅಧ್ಯಕ್ಷನಾಗಿದ್ದಾನೆ. ನಾವು ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಮಗೂ ಎಲ್ರಿಗೂ ಅನಿಸಿಕೆ ಮುಂದುವರ್ಸ್ಕೊಂಡು ಹೋಗಿದೆ. ಒಳ್ಳೇದು ಮಾಡಲಿ ಸರ್. ಈಗ ಗೋವಿಂದಪ್ಪರು ಇದ್ದಾರೆ, ರಾಜಕೀಯವಾಗಿ ಏನು ಸಂದೇಶ ಕೊಡ್ತೀರಿ? ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕಂತ ಬಯಸ್ತೀರಿ ನೀವು? ರಾಜಕೀಯವಾಗಿ ಈಗ ನಾವು 19 ಜನ ಮೆಂಬರ್ ಎಲ್ಲ ಊರುಗಳಲ್ಲಿ 4-5 ಊರು ಇದೆಯಲ್ಲ, ಎಲ್ಲ ಊರುಗಳಲ್ಲಿ ಸಮಪಾಲಾಗಿ ಏನೇ ಬರಲಿ ಸಮಪಾಲಾಗಿ ಹಂಚ್ಕೊಂಡು ಮಾಡಬೇಕು. ಯಾಕಂದರೆ ಅಧ್ಯಕ್ಷ ನಮ್ಮವರು ಅನ್ನೋದೇನಿಲ್ಲ. ಎಲ್ಲರೂ ಬೆಂಬಲ ತಗೊಂಡು 19 ಜನ ಬೆಂಬಲ ತಗೊಂಡು ಯಾವ ಊರಲ್ಲಿ ಏನು ಸ್ವಲ್ಪ ಬಂದು ಎಷ್ಟು ಬರುತ್ತೋ ಅಮೌಂಟ್ ಅದೆಲ್ಲ ಹಂಚ್ಕೊಂಡೆ ನೀಟಾಗಿ ಎಲ್ಲ ಊರಲ್ಲಿ ಒಂದೇ ಥರ ಮಾಡ್ಕೊಂಡು ಹೋಗ್ಬೇಕು ನಮಗೆ.